ಹಾಗಾದರೆ ದೇವರೇನು ಹೇಳ್ತಾನೆ? ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸುವೆನು. ಈ ಅಭಿವೃದ್ಧಿ, ಈ ಆಶೀರ್ವಾದ ಅನ್ನೋದು ನಿನಗೆ ಮಾತ್ರ ಸೀಮಿತವಾಗಿರಲ್ಲ. ದೇವರು ಹೇಳ್ತಾನೆ ನೋಡ್ರಲ್ಲಿ, ಏನು ಹೇಳ್ತಾನೆ? ನಾವು ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸಿ ನಿನಗೂ ನಿನ್ನ ಸಂತತಿಗೂ ಈ ಪ್ರದೇಶವನ್ನೆಲ್ಲ ಕೊಡುವೆನು. ದೇವರು ನಿನ್ನ ಆಶೀರ್ವದಿಸಿದ್ರೆ ನಿನ್ನ ತಲೆಮಾರು ಸಂತತಿಗೂ ಕೂಡ ಆಶೀರ್ವಾದ ಕೊಡ್ತಾನೆ. ಬರೀ ನಿನಗೆ ಮಾತ್ರ ಆಶೀರ್ವಾದ ಅಲ್ಲ, ನೀನು ದೇವರ ಮಾತನ್ನು ನಂಬಿ ದೇವರ ಮಾತಿಗೆ ಏನಂತೆ ವಿಧೇಯರಾಗಿ ನಡ್ಕೊಳ್ಳುವಾಗ ದೇವರು ನಿನ್ನ ಬಳಿಯಲ್ಲಿದ್ದು ಅಭಿವೃದ್ಧಿ ಪಡಿಸಿದ್ರೆ ನಿನ್ನ ಮೇಲಿರೋ ಆಶೀರ್ವಾದ, ನಿನ್ನ ಮೇಲೆ ಅಭಿಷೇಕ, ನಿನ್ನಲ್ಲಿರುವಂಥ ಕೃಪೆ, ನಿನ್ನಲ್ಲಿರುವಂಥ ಕೃಪಾವರಗಳು, ನಿನಗೆ ಕೊಟ್ಟಂಥ ಆಶೀರ್ವಾದ ವರಮಾನಗಳನ್ನು ದೇವರು ನಿನ್ನ ತಲೆಮಾರುಗಳು ಕೂಡ ಅನುಭವಿಸುವಂತೆ ಮಾಡ್ತಾನೆ. ನಿನ್ನ ಮೇಲಿಟ್ಟಂಥ ದೇವರ ದಯೆ ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಅವರ ಮಕ್ಕಳನ್ನು ಅನುಭವಿಸುವ ಹಾಗೆ ಮಾಡ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿನ್ನ ಅಭಿವೃದ್ಧಿ ಪಡಿಸಿ, ನಾನು ನಿನ್ನ ಬಳಿಯಲ್ಲಿದ್ದೆ ನಿನ್ನ ಅಭಿವೃದ್ಧಿ ಪಡಿಸಿ ನಿನಗೂ ನಿನ್ನ ಸಂತತಿಗೂ ಈ ದೇಶವನ್ನು ಸ್ವಾಸ್ಥ್ಯವಾಗಿ ಕೊಡ್ತೇನೆ. ಅಂದರೆ ಈ ವಾಗ್ದಾನವನ್ನು, ಈ ಆಶೀರ್ವಾದವೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾದರೆ ನೋಡಿ, ದೇವರ ಮಕ್ಕಳಾದ ನಾವು ದೇವರ ಮಾತನ್ನು ಕೇಳಬೇಕು, ದೇವರ ಮಾತನ್ನು ನಂಬಬೇಕು, ದೇವರ ಮಾತಿಗೆ ವಿಧೇಯರಾಗಬೇಕು. ಯಾರು ವಿಧೇಯರಾಗ್ತಾರೋ ಅವ್ರಿಗೆ ನಾಲ್ಕನೇದಾಗಿ ದೇವರೇ ಜೊತೆ ಇದ್ದು ಅಭಿವೃದ್ಧಿ ಪಡಿಸ್ತಾರೆ. ದೇವರೇ ಜೊತೆಲಿದ್ದು ಅಭಿವೃದ್ಧಿ ಪಡಿಸ್ತಾರೆ. ಅರೇ ನೆನ್ನೆ ಮೊನ್ನೆ ಬಂದಂಗಿತ್ತಲ್ಲ ಇವರು, ಇಷ್ಟು ಚೆನ್ನಾಗಿ ಹೆಂಗಾದ್ರು? ನೆನ್ನೆ ಮೊನ್ನೆ ಬಂದರು, ಎಷ್ಟು ವರ್ಷ ಆಯಿತು ದೇವ್ರು ನಂಬಿ, ಅದು ಮುಖ್ಯ ಅಲ್ಲ. ನೀನು ದೇವರ ಮಾತಿಗೆ ಎಷ್ಟು ವಿಧೇಯನಾಗ್ತಿದ್ದಿ ಅನ್ನೋದು ಮುಖ್ಯ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಷ್ಟು ನಿಮ್ಗಿಂತ ಎಷ್ಟು ವರ್ಷ ಆಯಿತು ಬಂದು ಸೇವೆ ಮಾಡಕ್ಕೆ ಬಂದು ಅವರೇ ಯಾರು ದೇವರ ಮಾತಿಗೆ ವಿಧೇಯರಾಗ್ತಾರೋ ಅವ್ರನ್ನೇ ದೇವ್ರ ಮೇಲೆ ಎತ್ತದು. ನೀನು ದೇವ್ರ ಮಾತು ಕೇಳ್ತಿದ್ಯಾ, ಮನುಷ್ಯರ ಮಾತು ಕೇಳ್ತಿದ್ಯಾ? ನೀನು ದೇವ್ರ ಮಾತು ಕೇಳ್ತಿದ್ಯಾ, ಇಲ್ಲ ನಿನ್ನ ಮಾತು ನೀನೇ ಕೇಳ್ಕೊಳ್ತಿದ್ಯಾ? ನೀನು ದೇವ್ರ ಮಾತು ಕೇಳ್ತಿದ್ಯಾ, ಅಕ್ಕಪಕ್ಕದ ಮಾತು ಕೇಳ್ತಿದ್ಯಾ? ದೇವ್ರ ಮಾತು ಯಾರು ಕೇಳ್ತಾರೋ ಅವ್ರಿಗೆ ವಿಶ್ವಾಸ ಬರ್ತದೆ. ಯಾರು ವಿಶ್ವಾಸ ಇಡ್ತಾರೋ ಅವರಲ್ಲಿ ವಿಧೇಯತ್ವ ಬರ್ತದೆ. ಯಾರು ವಿಧೇಯರಾಗ್ತಾರೋ ದೇವ್ರು ಅವ್ರ ಜೊತೆ ಇದು ಅಭಿವೃದ್ಧಿ ಪಡಿಸ್ತಾನೆ. ಮನುಷ್ಯನ ಮಾತು ಕೇಳೋನು ಆಳೈತಾ ಇರ್ತಾನೆ. ಹಲ್ಲೆಲೂಯಾ. ಸ್ವಲ್ಪ ಬರಗಾಲ ಬಂದಾಗ, ಅಯ್ಯೋ ಕಷ್ಟ ಬಂತು, ಸಮಸ್ಯೆ ಬಂತು, ಶೋಧನೆ ಬಂತು, ನನಗೆ ಹಿಂಗೆ ಅಂದ್ಬಿಟ್ರು, ನೀನು ಚರ್ಚ್ ಬಿಟ್ಟು ಹೋಗೋದು, ಪ್ರಾರ್ಥನೆ ಬಿಟ್ಟು ಹೋಗೋದು, ದೇವರನ್ನೇ ಬಿಟ್ಟು ಹೋಗೋದು ನಿನಗೆ ಸಮಸ್ಯೆ. ಅದಕ್ಕೆ ನೋಡಿ, ಬೆತ್ಲೆಹೇಮಲ್ಲಿ ಏನಾಯ್ತಂತೆ? ಬರಗಾಲ ಬಂತಂತೆ. ಬೆತ್ಲೆಹೇಮಲ್ಲಿ ಏನು ಬಂತು? ಬೆತ್ಲೆಹೇಮ್ ಅಂದ್ರೆ ಏನು ಗೊತ್ತಾ? ರೊಟ್ಟಿಯ ಮನೆ. ಯೇಸು ಕ್ರಿಸ್ತನ ಹುಟ್ಟುವಂಥ ಸ್ಥಳ ಬೆತ್ಲೆಹೇಮ್. ಆ ಸ್ಥಳದಲ್ಲೂ ಕೂಡ ಏನೈತೆ? ಸ್ವಲ್ಪ ಕಾಲ ಬರಗಾಲ ಬಂತಂತೆ. ನವೋಮಿ, ಎಲೆಮೆಲಕನು, ಅವನ ಇಬ್ಬರು ಮಕ್ಕಳು ಸ್ವಲ್ಪ ಕಾಲ ಮೋಯಾಬ್ ದೇಶಕ್ಕೆ ಹೋಗ್ಬೇಕಂತ ಆ ದೇವರ ಮನೆಯನ್ನ, ಅಂದರೆ ಆ ಬೆತ್ಲೆಹೇಮನ್ನ ಬಿಟ್ಟು ಹೋದ್ರಂತೆ. ಹೋಗಿ ಸ್ವಲ್ಪ ದಿನ ಇದ್ಮೇಲೆ ಏನಾಯ್ತು? ಗಂಡ ಸತ್ತೋದ, ಇಬ್ಬರು ಮಕ್ಕಳು ಸತ್ತೋದ್ರು, 3 ಜನ ವಿಧವೆಯರಾಗ್ಬಿಟ್ರು. ಹಲ್ಲೆಲೂಯಾ. ಅರ್ಥ ಆಯ್ತಾ? ಬರಗಾಲ ಬಂತು ಅಂತ ಹೇಳಿ ದೇವರನ್ನ ಬಿಟ್ಟು ಹೋಗಬೇಡ, ನಂಬಿಕೆಯನ್ನು ಬಿಟ್ಟು ಹೋಗಬೇಡ, ಪ್ರಾರ್ಥನೆ ಬಿಟ್ಟು ಹೋಗಬೇಡ. ಸಮಸ್ಯೆಗಳು ಬರ್ತವೆ, ಹೋರಾಟಗಳು ಬರ್ತದೆ, ಮಾತನಾಡ್ತಾರೆ, ದೇವರನ್ನ ಬಿಡಬೇಡ. ದೇವರ ಮೇಲೆ ನಿನಗೆ ವಿಶ್ವಾಸ ಇರಲಿ. ಕರೆದಾತ ನಂಬಿಗಸ್ತನಾಗಿದ್ದಾನೆ. ನೀನು ದೇವರ ಮೇಲೆ ವಿಶ್ವಾಸ ಇಟ್ಟು ಆತನ ಮಾತಿಗೆ ವಿಧೇಯರಾಗಿ ನಡೆಯೋದಾದರೆ ಅವನು ನಿನ್ನ ಬಳಿಲಿ ಇರ್ತಾನೆ, ನಿನ್ನ ಕುಟುಂಬ ಬಳಿ ಇರ್ತಾನೆ, ನಿನ್ನ ಕೆಲಸ ಕಾರ್ಯ ಜೊತೆ ಇರ್ತಾನೆ, ನೀನು ಮಾಡುವ ಪ್ರತಿಯೊಂದನ್ನು ಅಭಿವೃದ್ಧಿಪಡಿಸ್ತಾನೆ. ಹಲ್ಲೆಲೂಯಾ. ನೀವೀಗ ಏನಾದರೂ ಒಂದು ಸಣ್ಣದಾಗಿ ಏನೋ ಒಂದು ಪ್ರಾರಂಭ ಮಾಡಬೇಕು, ನನಗೆ ಬಾಗಿಲೇ ಕಾಣ್ತಾ ಇಲ್ಲ, ಎಲ್ಲ ಬಾಗಿಲುಗಳು ನನಗೆ ಮುಚ್ಚಲ್ಪಟ್ಟೈತೆ, ಎಲ್ಲೋ ಒಂದು ಕಡೆ ಆ ಸೀಟಲ್ಲಿ ತೂತಾಗಿ ಒಂದೇ ಒಂದು ಕಿಂಡಿಯಲ್ಲಿ ಬೆಳಕು ಬರ್ತೈತೆ ಅಷ್ಟೇ ಅಂತ ನೀನು ಎದುರು ನೋಡ್ತಿರ್ಬೋದು. ನೀನು ದೇವ್ರನ್ನ ಮಾತನ್ನು ನಂಬೋದಾದರೆ, ದೇವರ ಮಾತಿಗೆ ವಿಧೇಯರಾಗೋದಾದರೆ, ಆ ಸಣ್ಣ ಬೆಳಕೆ ದೇವರು ದೊಡ್ಡ ಬೆಳಕಾಗಿ ಮಾರ್ಪಡಿಸ್ತಾನೆ. ನಿನ್ನ ಮುಂದೆ ಮುಚ್ಚಲ್ಪಟ್ಟಂಥ ಬಾಗಿಲುಗಳು ಆತನ ತೆರೀತಾನೆ. ಅದಕ್ಕೆ ದೇವರ ವಾಕ್ಯ ಯೆಶಾಯನ ಪ್ರವಾದನ ಗ್ರಂಥ 2:45 ವಚನ ಹೇಳ್ತದೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳು ಸಮ ಮಾಡಿ ತಾಮ್ರದ ಕದಗಳನ್ನು, ಕಬ್ಬಿಣದ ಅಗಲುಗಳನ್ನ ಮುರಿದು ಬಿಡ್ತೀನಿ ಅಂತ ಹೇಳ್ತಾನೆ. ಯಾವ ಬಾಗಿಲುಗಳು ನಿನಗೆ ವಿರೋಧವಾಗಿ ಮುಚ್ಚಲ್ಪಟ್ಟೈತೋ, ಅದು ಜನರು ಮುಚ್ಚಿರ್ಬೋದು, ಸೈತಾನೇ ಮುಚ್ಚಿರ್ಬೋದು, ಅಥವಾ ನಿನ್ನ ಅವಿಧತ್ವದಿಂದ, ನಿನ್ನ ಪಾಪದಿಂದ, ನನ್ನ ಅವಿಧತ್ವದಿಂದಲೇ ಮುಚ್ಚಲ್ಪಟ್ಟಿರ್ಬೋದು. ಇವತ್ತು ನಾವು ಮನ ತಿರುಗಿದ್ರೆ, ಇವತ್ತು ದೇವರ ಮಾತಿನ ಮೇಲೆ ವಿಶ್ವಾಸ ಇಟ್ಟರೆ, ದೇವರಿಗೆ ವಿಧೇಯರಾಗುವುದಕ್ಕೆ ಅವಿಧತ್ವ ಸ್ವಭಾವ ನಮ್ಮಿಂದ ತೆಗೆಯೋದಾದರೆ, ದೇವರು ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೀತಾನೆ. ನೀನು ಮಾಡಿದ ತಪ್ಪುಗಳಿಂದನೇ ಬಾಗಿಲು ಮುಚ್ಚಲ್ಪಟ್ಟಿರ್ಬೋದು, ಆದರೆ ಇವತ್ತು ಸರಿಪಡಿಸ್ಕೊಳ್ಳೋದಾದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀನಿ ಅಂತ ಒಪ್ಪಿಸ್ಕೊಡೋದಾದರೆ, ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೀತದೆ. ಅಥವಾ ಶತ್ರುನೇ ಮುಚ್ಚಿರ್ಬೋದು, ಹೊಟ್ಟೆ ಕಿಚ್ಚಿನ ಜನಗಳೇ ಮುಚ್ಚಿರ್ಬೋದು, ನಿನಗೆ ಆ ಬಾಗಿಲುಗಳು ದೇವರು ತೆರೀತಾನೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾನೆ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನ ಅಭಿವೃದ್ಧಿ ಪಡಿಸ್ತೀನಿ. ಅಭಿವೃದ್ಧಿ ಪಡಿಸೋದಕ್ಕೆ ಮುಚ್ಚಿರುವ ಬಾಗಿಲುಗಳು ತೆರೆಯಲ್ಪಡ್ತದೆ. ಹಲ್ಲೆಲೂಯಾ. ನಮ್ಮ ರಾಣಿಮನೆಯಲ್ಲಿ ನಮ್ಮ ಮನೆ ನಮ್ಮ ಏರಿಯಾದಲ್ಲಿ ಒಂದು ತರಕಾರಿ ಅಂಗಡಿ ಇದೆ. ಬೆಳಿಗ್ಗೆ ಅಂಗಡಿ ಬೇಗ ಪ್ರಾರಂಭ ಮಾಡ್ತಾರೆ, 10:30 11 ಗಂಟೆ ಅನ್ನಷ್ಟರಲ್ಲಿ ಮುಗಿದೋಯ್ತದೆ, ಮುಚ್ಚಿಬಿಡ್ತಾರೆ. ಸಾಯಂಕಾಲನೇ ಓಪನ್ ಮಾಡೋದು. ಅರ್ಥ ಆಯ್ತಾ? ಆ ಏರಿಯಾದಲ್ಲಿ ಒಂದೇ ತರಕಾರಿ ಅಂಗಡಿ, ಭಾಳ ಜನ ಬರ್ತಿದ್ರು.
ಭಾಳ ಜನ ಹಿಂಗೆ ಚೆನ್ನಾಗಿ ನಡೀತು, ತಿಂಗಳಾನುಗಟ್ಟಲೆ, ಒಂದು 6 ತಿಂಗಳು, ವರ್ಷ ಹಿಂಗೆ ನಡೀತು. ಮೊನ್ನೆ ರೀಸೆಂಟಾಗಿ ಅದೇ ಏರಿಯಾದಲ್ಲಿ ಇನ್ನೊಬ್ರು ತರಕಾರಿ ಅಂಗಡಿ ಹಾಕ್ಬಿಟ್ರು. ಇವ್ರು 11 ಗಂಟೆ ತೆಗೆದಿದ್ದು ಮುಚ್ಚಿತ್ತೇನೆ ಬಾಕ್ಲು ಹಾಕೊಂಡು ಹೋಗೋರು ಈಗ ಸಾಯಂಕಾಲ ಗಂಟೆನೂ ತೆರೆದು ಕೂತ್ಕೊಂಡಿರ್ತಾರೆ. ಅರ್ಥ ಇದೈತಾ? ಇವ್ರ ಅಂಗಡಿ ಕಡೆಗೆ ಬಂದವ್ರನ್ನ ಅವ್ರ ಅಂಗಡಿಯವ್ರು ನೋಡ್ತಾರೆ, ಆ ಅಂಗಡಿಗೆ ಜಾಸ್ತಿ ಜನ ಗಿರಾಕಿಗಳು ಐತವ್ರೆ ಅಂತ. ಅವ್ರಿಗೆ ಹೋದ್ರೆ ನಮ್ಮ ಗಿರಾಕಿಗಳು ಅಲ್ಲೋಯ್ತವ್ರಲ್ಲ ಅಂತ ನೋಡ್ತಾರೆ. ನಾನು ಹೇಳ್ತಾ ಇದ್ದೇನು ಗೊತ್ತಾ, ದೇವ್ರು ನಿನ್ನ ಬಳಿಯಲ್ಲಿದ್ದರೆ, ನೀನು ಏನು ವ್ಯಾಪಾರನೋ ಕೆಲಸನೋ ಪ್ರಾರಂಭಿಸಿದೆಯಲ್ಲ, ನೀನು ಅಕ್ಕಪಕ್ಕದಲ್ಲಿ 100 ಜನ ತಕ್ಕೊಳ್ಳಿ, ನಿನ್ನ ದೇವ್ರು ನಿನ್ನ ಬಳಿಲಿದ್ದು ನಿನ್ನ ಖಂಡಿತ ಅಭಿವೃದ್ಧಿಪಡಿಸ್ತಾನೆ. ಅಲ್ಲೆಲ್ಲೂಯ್ಯ. ಅಯ್ಯೋ ಅವ್ರು ಬಂದ್ಬಿಟ್ರು, ಆ ಕಾಲ ಸಮಯ ಅದೆಲ್ಲ ಮುಖ್ಯ. ನೀನು ದೇವ್ರ ಜೊತೆ ಹೆಂಗಿದ್ದೆ ಅನ್ನೋದು ಮುಖ್ಯ. ನೀನು ದೇವ್ರ ಮಾತನ್ನು ಎಷ್ಟು ಚೆನ್ನಾಗಿ ಕೇಳ್ತಿದ್ದೆ ಅನ್ನೋದು ಮುಖ್ಯ. ದೇವರಿಗೆ ನೀನು ಎಷ್ಟು ವಿಧೇಯನಾಗ್ತಿದ್ದಿ ಅನ್ನೋದು ಮಾತ್ರ ಮುಖ್ಯ. ಅದಕ್ಕೆ 25ನೇದಲ್ಲಿ ದಾವೀದನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಇಸ್ರಾಯೇಲ್ ಜನಗಳು ಹೇಳ್ತಾರೆ, ಅವರಾದರೂ ಕೆಲವರು ರಥಬಲಗಳಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿ ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೀವಿ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಮುಂದೆ ಹೋಗುವ ರಾಜ್ಯ ಯಾರು? ಹಳೆ ಕಥಗಳು, ಪುರಾತನ ಕಥಗಳನ್ನ ತೆರೆಯುವವನು. 24ನೇ ಕೀರ್ತನೆ ಹೇಳ್ತದೆ, ಪುರಾತನ ಕಥಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವುಳ್ಳ ಅರಸನು ಆಗಮಿಸ್ತಿದ್ದಾನೆ. ಈ ಮಹಾಪ್ರಭಾವುಳ್ಳ ಅರಸನು ಯಾರು? ಸೇನಾಧೀಶ್ವರನಾದ ಯೆಹೋವ. ಆತ ನಿನ್ನ ಮುಂದೆ ಹೋಗುವಾಗ, ನನ್ನ ಮುಂದೆ ಹೋಗುವಾಗ ಎಲ್ಲ ಬಾಗಿಲುಗಳು ತೆರೆಯಲ್ಪಡ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳೇ, ನಮ್ಮಲ್ಲಿರುವಂಥ ಯೋನನನ್ನು ಓಡಿಸೋಣ. ಈ ಯೋನ ಹೊರಗಡೆ ಬಂದ ಮೇಲೆ ಏನು ಮಾಡ್ತಾನೆ ಗೊತ್ತಾ? ಮತ್ತೆ ನಿನ್ವೆ ಪಟ್ಟಣಕ್ಕೆ ಹೋಗ್ತಾನೆ, ಸುವಾರ್ತೆ ಸಾರ್ತಾನೆ. ಮತ್ತೆ ಆ ಪಟ್ಟಣಕ್ಕೆ ಎದುರಾಗಿರುವಂಥ ಒಂದು ಗುಡ್ಡದ ಮೇಲೆ ಕೂತ್ಕೋತಾನೆ. ನಾನು ಹೇಳಿದ್ದೆಲ್ಲ, ದೇವ್ರು ಹೇಳಿದ ಮಾತೆಲ್ಲ ಹೇಳಿದ್ದೀನಿ, ಆ ಪಟ್ಟಣಕ್ಕೆ ಹೇಗೆ ನಾಶನ ಬರ್ತದೆ, ಹೇಗೆ ಅದು ಆಳೋಯ್ತದೆ ಅಂತ ನೋಡ್ತಾ ಇರ್ತಾನೆ. ಅವನು ಹೇಳ್ದಂಗೆ ಏನು ನಡೆಯಲ್ಲ. ಕಾರಣ ಏನು ಗೊತ್ತಾ? ಯೋನ ದೇವರ ಸನ್ನಿಧಾನದಿಂದ ಅವಿದ್ಯನಾಗಿ ಹೋಗಕ್ಕೆ ಇನ್ನೊಂದು ಕಾರಣ ಆಯ್ತು. ಏನು ಗೊತ್ತಾ? ಜನಗಳ ಬಗ್ಗೆ ಅವ್ರು ದುಷ್ಟರು, ನನ್ನ ಮಾತು ಕೇಳಲ್ಲ ಅಂತ ಹೆಂಗೆ ಭಯ ಇತ್ತು, ಅದೇ ಥರ ದೇವ್ರ ಬಗ್ಗೆನೂ ತಿಳ್ಕೊಂಡ. ದೇವರು ಮಾಡ್ತೀನಿ ಅನ್ನೋ ಕೇಡನ್ನು ಮಾಡದೆ ಮನ ಮರಗ್ಬಿಡ್ತಾರೆ. ಅವ್ರೇನೋ ಕ್ಷಮಾಪಣೆ ಕೇಳ್ಕೊಂಡ್ರೆ, ಮನ ತಿರುಗ್ಬಿಟ್ರೆ, ತಪ್ಪು ಬಿಟ್ಬಿಟ್ರೆ, ದೇವರು ಪ್ರೀತಿ ಕನಿಕರ ಉಳ್ಳವನಾಗಿರೋದ್ರಿಂದ ಕ್ಷಮಿಸ್ಬಿಡ್ತಾನೆ ಅಂತ ತಿಳಿದು ನನಗೆ ಯಾಕಪ್ಪ ಬೇಕು ಅಂತ ಓಡೋಗ್ಬಿಡ್ತಾನೆ. ಅರ್ಥ ಆಯ್ತಾ? ಹಾಗಾಗಿ ನಮ್ಮಲ್ಲಿರುವಂಥ ಯೋನನ ಗುಣನ ಓಡಿಸ್ಬೇಕು. ಯೋನಲ್ಲಿದ್ದಂಥ ಗುಣ ಯಾವುದು? ದೇವರ ಮಾತಿಗೆ ಅವಿಧೇಯತ್ವ. ನೀನು ಎಲ್ಲಿ ತನಕ ಅವಿಧೇಯರಾಗ್ತೇ, ನೀನು ಕೂಡ ನರಳೋದು, ದುಃಖ ಪಡೋದು, ಸಂಕಟ ಪಡೋದು, ಮನವೇದನೆಯಲ್ಲಿ ಅರ್ಚ್ಕೊಳ್ಳೋದು ನಿನಗೆ ಗೊತ್ತಿರ್ತದೆ. ಯಾವುದಕ್ಕಾಗಿ ದೇವರೇ ಇನ್ನೂ ದಿನ ನೀನು ಅವಿಧೇಯತೆ ಓಡಿಸ್ಬಿಟ್ರೆ ನೀನು ಕಿರ್ಚೋಕ್ಕೂ ಇಲ್ಲ, ಗೋಳಾಡೋಕ್ಕಿಲ್ಲ, ಮನವೇದನೆಯನ್ನು ಪಡಲ್ಲ, ಕರ್ತ ನೀನು ಸಂಧಿಸ್ತಾನೆ. ಹಾಗಾದರೆ ದೇವರು ಬರಗಾಲದಲ್ಲಿ ಹೇಳ್ತಿರೋ ಮಾತೇನು ಗೊತ್ತಾ? ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ, ದೇವರ ಮಾತನ್ನು ನಂಬಬೇಕು, ದೇವರ ಮಾತನ್ನು ಕೇಳಬೇಕು, ದೇವರ ಮಾತಿನ ಮೇಲೆ ವಿಶ್ವಾಸ ಇಡಬೇಕು, ನಾವು ವಿಧೇಯತ್ವ ತೋರಿಸ್ಬೇಕು. ಹಲ್ಲೆಲೂಯಾ. 4ನೇದಾಗಿ, ದೇವರು ಯಾವಾಗ ದೇವರಿಗೆ ವಿಧೇಯರಾಗ್ತೀವೋ ಆತ ನಿನ್ನ ಬಳಿಲಿದ್ದು ನಿನ್ನನ್ನು, ನಿನ್ನ ಕೆಲಸಗಳನ್ನ, ನಿನ್ನ ವ್ಯಾಪಾರನ, ನಿನ್ನ ಕುಟುಂಬನ ಅಭಿವೃದ್ಧಿಪಡಿಸ್ತಾನೆ. ಹಲ್ಲೆಲೂಯಾ.